ಮಂದಿರಲ್ಲ, ನಿಮ್ಮಂತ ಪುಣ್ಯವಂತರು ಯಾರು ಇಲ್ಲ. ಬರದೇ ಇದ್ದವ್ರ ಬಗ್ಗೆ ಆಮೇಲೆ ಚಿಂತೆ ಮಾಡೋದು. ಅವ್ರು ಬರ್ತಾರೆ, ಯಾರಿಗೆ ಪುಣ್ಯ ಬೇಕಾಗಿರ್ತದಲ್ಲ ಇದನ್ನ ಯಾರು ಕರೆದು ಕೊಡಂಗಿಲ್ಲ, ಇದು ಬೇಕಾಗಿ ನಾವೆಲ್ಲ ಹೋಗುವಂಥದ್ದು. ಹೀಗಾಗಿ ಎಲ್ಲ ಸೇರಿರುವಂತ ನೀವೆಲ್ಲ ಇದ್ದೀರಲ್ಲ, ನೀವೆಲ್ಲರೂ ಇವರು ಹೇಳಿದಾರೆ ಅಂತ ಅನ್ನೋದಕ್ಕಿಂತ ಇಲ್ಲಿ ಬಂದಂಥವ್ರು ತಾವಾಗಿಯೇ ಪುಣ್ಯವನ್ನು ಬಯಸಿ ಬಂದಂತಹ ಜೀವಿಗಳಂತಂದರೆ ತಪ್ಪಾಗಲಿಕ್ಕಿಲ್ಲ ಅನ್ನೋಂಥ ನನ್ನ ಭಾವನೆ. ಹೀಗಾಗಿ ಈ ಇಷ್ಟಲಿಂಗ ಪೂಜೆ, ಪ್ರಾತ್ಯಕ್ಷಿಕೆ ಇದನ್ನೆಲ್ಲ ಗುರುಗಳು ಹೇಳಿಕೊಡುವಂತಹ ಈ ಕಾರ್ಯಕ್ರಮ ಬಹುಶಃ ಎಲ್ಲ ಮಠಗಳಲ್ಲಿ ಎಲ್ಲ ಪರಮ ಪೂಜ್ಯರವರ ಭಕ್ತರಿಗೆ ಹೇಳಿಕೊಡ್ತಾರೆ, ಎಲ್ಲ ಮಠಗಳಲ್ಲಿ ನಡೀತದೆ. ಆದರೆ ನನಗನ್ಸುತ್ತೆ ಇದು ಮೊದಲನೇ ಸರಿ ಒಂದು ದೇವಸ್ಥಾನದ ಆವರಣದಲ್ಲಿ ಈ ಬಹಿರಂಗದ ಇಷ್ಟಲಿಂಗ ಪೂಜೆ ನಡೀತಾ ಇರುವಂಥದ್ದು. ಇದು ಮೊದಲನೇ ಸರಿ ಅನ್ನುವಂಥ ಭಾವನೆ ನನ್ನದು. ವರ್ಷ ನೀವು ಮಾಡ್ತಿರ್ಬೋದು, ಬಟ್ ನಾನು ನೋಡ್ತಿರೋದು ಮಾತ್ರ ಇದು ಮೊದಲನೇ ಸರಿ. ಹೀಗಾಗಿ ನಿಮ್ಮ ಈ ಇಷ್ಟಲಿಂಗ ಭಕ್ತಿ, ಶ್ರದ್ಧೆ ಇವನ್ನೆಲ್ಲ ನೋಡಿದರೆ ಬಹಳಷ್ಟು ಅಭಿಮಾನ ಬರುತ್ತೆ. ಇವತ್ತೆಲ್ಲ ನಾವೆಲ್ಲ ಎಷ್ಟು ಜನ ಕರ್ನಾಟಕದೊಳಗಡೆ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ, ತಮಿಳುನಾಡು, ಆಂಧ್ರದ ಗಡಿ ಭಾಗದಲ್ಲಿ ಎಷ್ಟೋ ಜನ ವೀರಶೈವ ಲಿಂಗಾಯತರು ಎಲ್ಲ ಇದ್ದೇವೆ. ಆದರೆ ಬಹಳಷ್ಟು ಜನರ ಕೊರಳಲ್ಲಿ ಲಿಂಗ ಇಲ್ಲ. ಇವತ್ತು ನಾವೆಲ್ಲ